ಹಲೋ ಎವ್ರಿವನ್, ಇವತ್ತು ಆಲೂ ಪರೋಟ ಮಾಡೋದನ್ನು ನೋಡೋಣ. ಗೋಧಿ ಹಿಟ್ಟಿಗೆ ತುಪ್ಪ ಮತ್ತು ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೇನೆ. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೇನೆ. ಒಂದು 2-3 ವಿಸಲ್ ಆದರೆ ಸಾಕು. ಈ ಥರ ಗ್ರೇಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದಕ್ಕೆ ಮಸಾಲೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೇನೆ. ಈಗ ಗ್ರೇಟ್ ಮಾಡಿರೋ ಆಲೂಗಡ್ಡೆಗೆ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದಿರಲಿ, ಅಂದರೆ ನಮಗೆ ಲಟ್ಸುವಾಗ ಈಸಿ ಆಗುತ್ತೆ. ದಪ್ಪ ಇದ್ದರೆ ಮಾಡುವಾಗ ಹರಿಯುತ್ತೆ. ಈಗ ಇದಕ್ಕೆ ಅರಿಶಿನ ಹಾಕ್ಕೊತಿದ್ದೀನಿ. ಹೀಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ರುಬ್ಬಿಟ್ಕೊಂಡಿರೋ ಖಾರ ಹಾಕ್ತಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಗರಂ ಮಸಾಲ ಪುಡಿ, ಮನೇಲಿ ಮಾಡಿಟ್ಕೊಂಡಿರೋದು. ಈಗ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊತಿದ್ದೀನಿ. ಕೆಲವೊಬ್ಬರು ಚಪಾತಿ ಹಿಟ್ಟಲ್ಲೇ ಇದನ್ನೆಲ್ಲ ಸೇರಿಸಿ ನಾದ್ಕೊಂಡ್ಬಿಡ್ತಾರೆ. ನಾವು ಇಲ್ಲಿ ಚಪಾತಿ ಹಿಟ್ಟಲ್ಲಿ ಫಿಲ್ಲಿಂಗ್ ಥರ ಮಾಡಿಕೊಂಡು ಮಾಡೋದು ಈ ರೀತಿ. ಮಧ್ಯೆ ನನ್ನ ಮಗನ ಕೈ ಬರ್ತಿದೆ, ಅದಕ್ಕೆ ಸಾರಿ. ಈಗ ಚಪಾತಿ ಹಿಟ್ಟನ್ನು ಈ ಥರ ಸಣ್ಣದಾಗಿ ಲಟ್ಸ್ಕೊಂಡು ಫಸ್ಟು ಇದಕ್ಕೆ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಫಿಲ್ಲಿಂಗ್ನ ಫಿಲ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಮೈದಾ ಹಿಟ್ಟು ಕೂಡ ಹಾಕೋಬಹುದು. ಆದರೆ ಹೆಲ್ತ್ ಕನ್ಸರ್ನ್ ಇರೋದ್ರಿಂದ ನಾನು ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡ್ತಿದ್ದೇನೆ. ಈ ಥರ ಫಿಲ್ ಮಾಡಿಕೊಂಡು ಲಟ್ಟಿಸ್ಕೊತಿದ್ದೇನೆ. ಸ್ವಲ್ಪ ಹಗುರ ಲಟ್ಟಿಸ್ಕೋಬೇಕು. ಪ್ರೆಷರ್ ಹಾಕಿದ್ರೆ ಹರಿದೋಗುತ್ತೆ ಪರೋಟ. ಈಗ ಇದನ್ನ ಬೇಯಿಸ್ಕೊತಿದ್ದೀನಿ. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡು ಬರುತ್ತೆ ಅಥವಾ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನನ್ನ ಮಗನಿಗಂತೂ ತುಂಬ ಇಷ್ಟವಾದ ಫುಡ್ಡು. ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಈ ಥರ 2 ಕಡೆ ಬೇಯಿಸ್ಕೊಂಡ್ರೆ ಆಲೂ ಪರೋಟ ರೆಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.